ಇವತ್ತು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸಂಭ್ರಮ. ಅಪ್ಪು ಇಲ್ಲದೆ ಇವತ್ತು ಅಭಿಮಾನಿಗಳು 51ನೇ ವರ್ಷದ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ರು. ಇದೇ ವೇಳೆ ಅಪ್ಪು ನೆನೆದು ಪತ್ನಿ ಅಶ್ವಿನಿ ಭಾವುಕ ಪೋಸ್ಟ್ ಹಾಕಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಪರಮಾತ್ಮ, ದೊಡ್ಡಮನೆಯ ಭಾಗ್ಯವಂತ, ಕನ್ನಡಿಗರ ಹೃದಯ ಗೆದ್ದಿದ್ದ ಆಕಾಶ್, ಸ್ನೇಹಿತರು ಅಂತ ಬಂದ್ರೆ ಯುವರತ್ನ, ಕುಣಿಯೋಕೆ ನಿಂತ್ರೆ ಹೈ ವೋಲ್ಟೇಜ್ ಪವರ್, ಮಾತಲ್ಲೇ ಮೋಡಿ ಮಾಡೋ ರಾಜಕುಮಾರ ಅಪ್ಪು. ಚಂದನವನದ ನಟ ಸಾರ್ವಭೌಮನ ಹಬ್ಬದಲ್ಲಿ ಅಭಿಮಾನಿಗಳು ಮಿಂದೆದ್ದಿದ್ದಾರೆ. ಗಂಧದ ಗುಡಿಯ ಅರಸನ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸಿ ಹೊತ್ತು ಮೆರೆಸಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನಗಲಿ 5 ವರ್ಷಗಳೇ ಕಳೆದೋಯ್ತು. ಆದರೆ ಎಂದೂ ಕೂಡ ಅವರಿಲ್ಲ ಅನ್ನೋ ಭಾವನೆ ಮಾತ್ರ ಮೂಡಿಲ್ಲ. ಯಾಕಂದ್ರೆ ಅಪ್ಪು ಮಾಡಿದ ಸಾಧನೆ, ಸಮಾಜ ಸೇವೆಯಲ್ಲಿ ಸದಾ ಅಜರಾಮರಾಗಿದ್ದಾರೆ. ಇಂದಿಗೂ ಅಪ್ಪು ಹೆಸರಲ್ಲಿ ಅದೆಷ್ಟೋ ಸಾಮಾಜಿಕ ಕಾರ್ಯ ನಡೀತಿವೆ. ಇವತ್ತು ಅಪ್ಪು ಬರ್ತ್ಡೇ. ಹೀಗಾಗಿ ರಾಜ್ಯದಲ್ಲಿ ಅಪ್ಪು ಅಭಿಮಾನಿಗಳ ಸಡಗರ ಮುಗಿಲು ಮುಟ್ಟಿದೆ. ಕಂಠೀರವ ಸ್ಟುಡಿಯೋಗೆ ಬಂದ ಅಭಿಮಾನಿಗಳ ಸಾಗರ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದೆ. ತುಂಬಾ ಮಿಸ್ ಮಾಡ್ಕೊಳ್ತೀವಿ ಸರ್. ಅವ್ರು ಇರ್ಬೇಕಾಗಿತ್ತು. ಅವ್ರು ಇದ್ದಿದ್ರೆ ವರ್ಷಕ್ಕೆ 2 ಸಿನಿಮಾಗಳು ಬಂದಿದ್ರು ಸಮಾಜಕ್ಕೆ ಒಂದು ಸಂದೇಶ ನೀಡುವಂತ ಸಿನಿಮಾಗಳನ್ನೇ ಮಾಡ್ತಿದ್ರು ಸರ್. ಅವ್ರು ಇಲ್ಲದೆ ಇರೋದು ತುಂಬಾ ಮನಸ್ಸಿಗೆ ನೋವಾಗುತ್ತೆ. ಅವ್ರಿದ್ದಾರೆ ಅಂತ ಮನಸ್ಸಲ್ಲಿ ಇದ್ದಾರೆ, ನಮ್ಮ ಹೃದಯದಲ್ಲಿ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಅಪ್ಪು ಸಮಾಧಿಗೆ ದೊಡ್ಡಮನೆ ಕುಟುಂಬಸ್ಥರು ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಆಗಲಿದ ಅಪ್ಪು ನೆನೆದು ಭಾವುಕರಾದ್ರು. ಎಷ್ಟು ಜನ ಕರೆಸಿದೆ ನೋಡಿ. ಪಿಕ್ಚರ್ ಆಕಾಶ್ ರಿಲೀಸ್ ಆಗಿದೆ ಇವತ್ತು, ಅದು ಶೋನು ಫುಲ್ ಆಗಿದೆ. ಅವನಿದ್ರೆ ತುಂಬ ಕಷ್ಟ ಆಗುತ್ತೆ. ಆದರೂ ಅಭಿಮಾನಿಗಳು ಮಾತ್ರ ವರ್ಷ ಜಾಸ್ತಿ ಆಗ್ತಾನೆ ಇದ್ದಾರೆ. ಅವನು ಮಾಡಿರೋ ಸಮಾಜ ಸೇವೆ ಇವತ್ತು ಇಲ್ಲಿವರೆಗೂ ಅಡ್ಕೊ ಬರ್ತಾ ಇದೆ. ಅವ್ನು ನಮ್ಮ ಜೊತೆ ಇಲ್ಲ ಅನ್ನೋ ನಮ್ಗೆ ಕಷ್ಟ ಬಿಟ್ಟರೆ ಅಭಿಮಾನಿಗಳು ನಮ್ಮ ಜೊತೆ ಇರ್ತಾರೆ. ಅವ್ರಿಗೆ ನಾವು ಶಿವಭೂಮಿಯಾಗಿರ್ತೀವಿ. ಮಗಳನ್ನ ನೋಡೋಕೆ ವಿದೇಶಕ್ಕೆ ಹೋಗಿರುವ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭಾವುಕ ಪೋಸ್ಟ್ ಮಾಡಿದ್ದಾರೆ. ಪುನೀತ್ ಕೇವಲ ವ್ಯಕ್ತಿ ಅಲ್ಲ, ಒಂದು ಭಾವನೆ ಅಂತ ಪೋಸ್ಟ್ ಹಾಕಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಜಿಲ್ಲೆಯಲ್ಲೂ ಪುನೀತ್ ರಾಜ್ಕುಮಾರ್ಗೆ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸಲಾಗಿದೆ. ಹಾವೇರಿ ಜಿಲ್ಲೆಯ ಯಲಗಚ್ಚ ಗ್ರಾಮದಲ್ಲಿ ಅಪ್ಪು ದೇವಾಲಯ ನಿರ್ಮಿಸಿದ್ದಾರೆ. ಪ್ರತಿಮೆಗೆ ಹಾಲಿನ ಅಭಿಷೇಕ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹುಬ್ಬಳ್ಳಿ, ಕೊಪ್ಪಳ, ಶಿವಮೊಗ್ಗ, ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಅನ್ನದಾನ ಮಾಡಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ್ರು. ಒಟ್ನಲ್ಲಿ ಅಪ್ಪು ಇಲ್ಲ ಅನ್ನೋ ನೋವಲ್ಲೂ ಅಭಿಮಾನಿಗಳು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಈ ಮೂಲಕ ಕನ್ನಡಿಗರ ಮನಸ್ಸಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.